ಓಂ ಶ್ರೀಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತು. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ, ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ 5ನೇ ಸಂಧಿ ನಡೀತಾ ಇದೆ. ಏನು ಭಯಂಕರವಾಗಿರ್ತಕ್ಕಂಥ ಯುದ್ಧ. ಸೂಚನೆ ಏನಿದೆಯಪ್ಪ ಅಂದರೆ, ಉಭಯ ಬಲದ ತಿರಥ ಮಹಾರಥರು ವಿಭುಗಳು ರೆಹಳಚಿದರು, ರಣದಲ್ಲಿ ತ್ರಿಭುವನವು ರಂಜಿಸಿತು ಸವೆದುದು ಸಕಲ ಸನ್ನಾಹ. ಎರಡೂ ಕಡೆಯವರಾಗಿರತಕ್ಕಂಥ ಪಾಂಡವರು ಮತ್ತು ಕೌರವರ ಕುರುಕ್ಷೇತ್ರದಲ್ಲಿನ ಒಂದು ಭಯಂಕರವಾಗಿರತಕ್ಕಂಥ ಯುದ್ಧ. ಉಭಯ ಬಲವೂ ಕೂಡ ಅತಿರಥ ಮಹಾರಥರಾದಿಯಾಗಿ ಏನು ಸುಮ್ಮನೆ ಸೆಣಸ್ತಾ ಇದ್ದಾರಂತ ಒಬ್ರಿಗೊಬ್ಬರು. ತ್ರಿಭುವನವು ರಂಜಿಸಿತು ಸವೆದುದು ಸಕಲ ಸನ್ನಾಹ. ಏನು ಸೈನ್ಯ ಸವಿತಾ 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 ಇದೆ ಅಂತಕ್ಕಂಥ ಒಂದು ಸಂಧಿಯ ಸೂಚನೆ. ಸಂಪೂರ್ಣವಾಗಿ ಯುದ್ಧದ ಒಂದು ಸಂಧಿಯಾಗಿರೋದರಿಂದ ಸಂಕ್ಷಿಪ್ತವಾಗಿ ನಾವು ಅದರ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಪಡೋಣ. ಅಳಿದು ತೆರಡರ ಚೂಣಿ ಮುಂಗುಡಿಯೊಳಗೆ ಕಾಡಲಾಯಿತು ಅರುಣ ಜಲ. ಏನು ಸುಮ್ಮನೆ ಅರುಣ ಜಲ ಕಡಲಾಗಿ ಹರಿತಾ ಇದೆಯಂತೆ. ಎರಡು ಕಡೆಯೂ ಸೈನ್ಯನೂ ಸಾಯ್ತಾ ಇದೆ. ಜಲದೊಳುಬ್ಬಳಿಯ ಖಂಡದ ದೊಂಡೆಗಳ ಕೆಸರಿಡುವ ಮಿದುಳುಗಳ ಕೊಚ್ಚಾಗಿಬಿಟ್ಟಿದೆ ಅಂತ. ಅಲ್ಲೆಲ್ಲ ಸುಮ್ಮನೆ ಮೆದುಳೇ ಬೇರೆ, ಕೈಯೇ ಬೇರೆ, ಕಾಲೇ ಬೇರೆ ಬಿದ್ದು ಸುಮ್ಮನೆ ಜಾರ್ತಾ ಇದ್ದಾರೆಲ್ಲ. ಕಳದ ಹೆಣ ನೊಟ್ಟಿಲಲಿ ಮೊಸಗೋಳಡು ಅಳುಕಿದರು ಮನ್ನೆಯರು, ಬಳಿ ಕರೆನೆಲೆಗಳಲ್ಲಿ ಸುಳೈಸಿದವು ನಿಸ್ಸಾಳ ಕೋಟಿಗಳು. ಏನು ಲಕ್ಷಗಟ್ಟಲೆ ಸೈನ್ಯ, ಬ್ರಹ್ಮಾಂಡವಾಗಿರ್ತಕ್ಕಂಥ ಶಬ್ದ. ಏನೋ ಒಬ್ಬರು 2-3 ಜನ ಜಗಳಾಡಿದರೆ ಊರೆಲ್ಲ ಸೇರುತ್ತೆ ಅಂದರೆ, ಇನ್ನು ಇಂಥ ದಿಕ್ಕು ತಪ್ಪಿದ ಯುದ್ಧಕ್ಕೆ ಇನ್ನೆಷ್ಟು ಜನ ಸೇರಿರಬೇಕು? ಯುದ್ಧ ಮಾಡೋರೆಷ್ಟು ಜನ, ನೋಡೋರೆಷ್ಟು ಜನ? ನರನರಥ ಕುಣಿದುದು ಯುಧಿಷ್ಠಿರನುರುವರೂತ ಸಗಾಡದುಳು ಚಿತ್ಕರಿಸಿತು, ಅನಿಲಾತ್ಮಜನ ಸ್ಯಂದನ ಮುಂದುವರೆಯುತ್ತಿರೇ. ಭರತಿ ಮಾದ್ರಿ ಸುತರ ತೇರುಗಳು ಉರವಣಿಸಲು, ಅಭಿಮನ್ಯು ಸಾತ್ಯಕೀರದೆ ಕೈಕೊಳ್ಳಲು, ಆಯಿತಿತ್ತಲು ಕದನ ಕುದ್ಯೋಗ. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರ ಒಂದು ರಥ ಎಲ್ಲ ರೆಡಿಯಾಗಿ ನುಗ್ಗುತ್ತಾ ಇದೆಯಂತೆ. ಮಾದ್ರಿ ಸುತರ ತೇರುಗಳು, ಸಾತ್ಯಕಿ ಒಂದು ಕಡೆ, ಈ ರೀತಿ ಒಬ್ರಿಗೊಬ್ರೆಲ್ಲ ಯುದ್ಧಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದಾರೆ. ವಿನುತ ಭೀಷ್ಮನು ಇತ್ಲಾಗೇನಾಯ್ತಪ್ಪ ಅಂದರೆ, ವಿನುತ ಭೀಷ್ಮನು ಗಜರೆ ದುರ್ಯೋಧನನ ಬಿಲುಗೊಳ್ಳಲು, ಆತನನುಜರು ಧನುವ ತುಡುಕೆ, ಸುಶರ್ಮ ಶಲ್ಯರು ಸರಳ ಹೊದೆಗೆದರೆ, ಮನೆಗಣೆಯ ನವಗಡಿಸೆ ಗುರು ತನುಜನು ಅಸ್ತ್ರವತಿರುಹೆ. ಸೇನಾವನದಿ ಗರ್ಜಿಸಲಾಯಿತು ಸಂಕುಲ ಸಮರ ಸೌರಂಭ. ಇತ್ಲಾಗ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪಾಕೃತವರ್ಮ, ಶಲ್ಯ, ಸುಶರ್ಮ, ಈ ರೀತಿ ಇವರು ಕೂಡ ಅತಿರಥ ಮಹಾರಥರು, ಮಹಾವೀರರಾಗಿರ್ತಕ್ಕಂಥವ್ರು. ಎರಡೂ ಕಡೆನೂ ಕೂಡ ಯುದ್ಧಕ್ಕೆ ರೆಡಿ ಆಗ್ತಿದ್ದಾರಂತೆ. ಯಾರ್ಯಾರ ಹತ್ರ ಈ ಪ್ರಾರಂಭ ಆಯಿತು ಯುದ್ಧ ಅಂದರೆ,
ಶಕುನಿ ಸಹದೇವನೊಳು ಶಲ್ಯನು ನಕುಲನೊಳು ದುಶ್ಯಾಸನನು ಸಾತ್ಯಕಿಯೊಡನೆ ಸೈಂಧವನು ಕುಂತಿ ಭೋಜ ಭೂಪನೊಳು. ಶಕುನಿ ಸಹದೇವನೊಳು ಶಕುನಿ ಸಹದೇವನ ಜೊತೆಗೆ, ಶಲ್ಯ ನಕುಲನ ಜೊತೆಗೆ, ದುಶ್ಯಾಸನ ಸಾತ್ಯಕಿ ಜೊತೆಗೆ, ಸೈಂಧವ ಕುಂತಿ ಭೋಜನ ಜೊತೆಗೆ ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಸಕಲ ನಾಯಕರಂದು ಯುದ್ಧೋದ್ಯುಕ್ತರಾದರು ಕೇಳು ನೃಪ, ತಾವಕರ ಕೌಂತೆಯರ ಸಮಗ್ರಾಹವದ ವಿಸ್ತರವ. ಪಾಂಡವರ ಕೌರವರ ಒಂದು ಭಯಂಕರವಾಗಿರತಕ್ಕಂಥ ಯುದ್ಧ ಯಾವ ರೀತಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದನ್ನು ನಾನು ಹೇಳ್ತಿದ್ದೀನಿ ಕೇಳಯ್ಯ ಅಂತ ಹೇಳಿಬಿಟ್ಟು ಸಂಜೆಯ ಧೃತರಾಷ್ಟ್ರಿಗೆ ಹೇಳ್ತಾ ಇದ್ದಾನಂತೆ. ಕಣಗೆದರಿ ದ್ರುಪದಾಂಕ ಗುರುವನ್ನು ಕೆಣಕಿದನು. ದ್ರುಪದ ಮಹಾರಾಜ ದ್ರೋಣಾಚಾರ್ಯರನ್ನು ಕೆಣಕಿದ್ದಾನೆ. ತತ್ತನುಜ ಭೀಷ್ಮನ ಸೆಣಸಿದನು. ಅವನ ಮಗ, ಯಾರ ಮಗ? ದ್ರುಪದನ ಮಗ ಭೀಷ್ಮನ ಹತ್ರ ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾನೆ ದೃಷ್ಟದ್ಯುಮ್ನ. ಮೂದಲಿಸಿದನು ಲಕ್ಷಣನ ಅಭಿಮನ್ಯು. ಲಕ್ಷಣನ ಜೊತೆ ಅಭಿಮನ್ಯು ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾನೆ. ರಣಕ್ಕೆ ಕರೆದನು ಕೌರವಾನುಜಗೋ ಗಣವ ಅನಿಲಜನು ಅನಿಲ ತನುಜನು. ಕೌರವನ ತಮ್ಮಂದರನ್ನ ಘಟೋದ್ಗಜ ಕರೆದಿದನಂತೆ. ಇತ್ತಲು ಹೆಣಗಿದರು ಭಗದತ್ತ ಭೀಮ ಕುಮಾರಕರು ಅವಗಡಿಸಿ. ಭೀಮನ ಮಗ ಮತ್ತು ಭಗದತ್ತ ಇಬ್ಬರು ಕೂಡ ಒಂದು ಕಡೆ ಯುದ್ಧವನ್ನು ಪ್ರಾರಂಭ ಮಾಡಿದ್ದಾರೆ. ನೆಲನಲೋಬಿಯ ಬುದ್ಧಿ ಮರಣಕ್ಕೆ ಬಲಿಸಬೇಕುದೋ, ಕರೆಸು ಯೋಧನನು ನಿಲಲಿ ಬವರಕ್ಕೆನುತ ಗದೆಯನ್ನು ತೂಗಿದನು ಭೀಮಾಗ. ಭೀಮಸೇನ ಇನ್ನೆಷ್ಟೊತ್ತು ನೋಡ್ತಾನೆ, ಕರೆಯೋ ದುರ್ಯೋಧನನ್ನ. ಏನು ಛಲದಂಕ ಮಲ್ಲ, ನಿಂತೋನಂತಾರಲ್ಲ, ಕರೆಯಲ್ಲಿ ನೋಡೋಣ ಅವನು ಶಕ್ತಿ ಏನು ಎಂಬುದನ್ನು ಅಂತ ಭೀಮಸೇನ ಕೂಗ್ತಿದ್ದಾನಂತೆ. ಭುಜವನ್ನು ಧರಿಸಿ ಸಿಂಹರವದಲ್ಲಿ ಗಜರಿ ಗದೆಯನ್ನು ತಿರುಹಿರುಪು ಭೂಭುಜರನ ಅರಸಿದನು. ಹುಡುಕುತ್ತಿದ್ದಾನಂತ ಭೀಮಸೇನ ದುರ್ಯೋಧನನ ಸೈನ್ಯದೊಳಗೆ ಒಡೆದು ಬಿಡ್ತೀನಿ ಅಂತ. ತ್ರಿಜಗಮಜು ಭಾಪೆನಲು ಪವಮಾನಜನು ತಿರುಗಿದನು ಇಟ್ಟಣಿಸಿ ಸೇನಾಂಬುಜಕ್ಕೆ ಆದೆದಿನದು ಐ ಜನಮೇ ಜಯ ಕ್ಷಿತಿಪ ಆದೆದಿನದೈ ಆದೆದನ್ನೈ ಜನಬೇ ಜಯ ವೃತಿ ಪಜಿಪ ಅಂತ ಹೇಳಿ ಆ ಕುಮಾರವ್ಯಾಸ ಹೇಳ್ತಿದ್ದಾನೆ. ನಡೆದ ರಾಹವಕನಿಲ ನಂದನನೊಡನೆ ಸಾತ್ಯಕಿ ನಕುಲ ದ್ರುಪದರು. ಸಾತ್ಯಕಿ ನಕುಲ ದ್ರುಪದ ಇವರು ಕೂಡ ಆ ಭೀಮಸೇನನ ಜೊತೆಗೆ ಹೊರಟುಬಿಟ್ಟಿದ್ದಾರೆ ಯುದ್ಧಕ್ಕೆ. ಬಿಲುಗೋಲನೈದಿತು ಪವನ ಜನಚೂಣಿ ಗಡಣಿಸುವ ಮುಮ್ಮೊಗದ ಕೌರವ ಪಡೆಯ ಹೇರಡವಿಯನು ಸವರಲು ಕಡಿತಕಾರರು ಮುಂದೆ ಹೊಕ್ಕುದು ನಕುಲ ಪಾರ್ಥಜರು. ಒಂದು ಕಡೆ ನಕುಲ, ಅರ್ಜುನನ ಮಗ ಇವರೆಲ್ಲ ನುಗ್ಗುತ್ತಾ ಇದ್ದಾರಂತೆ. ಎಲೆಲೆ ವಿಲಯ ಕೃತಾಂತನೋ ಕೊಲೆಗಡಿಗನೋ ಭೀಮನೋ ರಿಪುಜಲ ಬಲ ಜಲಧಿ ಬಡಬಾನಲನೋ ತೊಲಗೆನುತ ತೆಗೆದೋಡಿತಾರೆ ನೆಲೆ ಕೌರವನ ಹೊರಗಿಯೇ. ಎಲೆಲೆ ವಿಲಯ ಕೃತಾಂತನೋ, ಏನು ಸುಮ್ಮನೆ ಕೃತಾಂತ ಬರ್ತಿದ್ದಾನಂತೆ ಮಧರ್ಮರಾಜ ಬಂದಂಗೆ. ಪ್ರಳಯಕಾಲ ರುದ್ರನು, ಕೊಲೆಗಡಿಗನು, ಭೀಮಸೇನನು, ರಿಪು ಬಲ ಅನ್ನತಕ್ಕಂಥ ಒಂದು ಜಲದ ಅಂದರೆ ಸಮುದ್ರದಲ್ಲಿ ಬಡಬಾಗ್ನಿಯು ಅನ್ನೋ ರೀತಿಯಲ್ಲಿ ಭೀಮ ನುಗ್ಗುತ್ತಾ ಇದ್ದಾನೆ. ಅದಟನಡ್ಡಯಿಸಿದನು ದುರುಳನ ಮದವನಳಿವೆನು ಬಾಯ ಹೊಯ್ ಹೊಯ್ ಕದನದಲ್ಲಿ ನಡುಗಿಸುವ ನಾಯಕವಾಡಿಗಳ ನೆನುತ. ಇತ್ಲ ಕೌರವ ಬಂದುಬಿಟ್ಟ ಅವನಿಗೆ ಅಭಿಮುಖನಾಗಿ ಒಡೆಯ ಅವನು ಯಾವನು ಬರ್ತಿದ್ದಾನೆ. ಏನು ಭೀಮಸೇನ ಆಗಲಿ ಅವನು ಅಪ್ಪ ಆಗಲಿ ಅವನನ್ನಾಗಲಿ ನಾನೇನು ಕಡಿಮೆ ಇಲ್ಲ ಅಂತ ನುಗ್ಗಿಬಿಟ್ಟ ದುರ್ಯೋಧನ. ಶತ್ರುಗಳಿಂದ ಬೈತಕ್ಕಂಥ ಬಾಯಿಗಳನ್ನು ಹೊಯ್ ಬದಗಿನಿದಿರಾದನು ಜಯಶ್ರೀ ಮದನಕಾಯನು ಕಪಟದಾಯನು ವಿದಿತಮಾಯನು ರಣದ ಜಯನು ಕೌರವರ ರಾಯ. ಮಹಾಕಪಟಿಯಾಗಿರತಕ್ಕಂಥ, ಆಮೇಲೆ ರಣದಲ್ಲಿ ಅಜೇಯನಾಗಿರತಕ್ಕಂಥ ದುರ್ಯೋಧನ, ವಿದಿತಮಾಯನಾಗಿರತಕ್ಕಂಥ ದುರ್ಯೋಧನ ನುಗ್ಗಿಬಿಟ್ನಂತೆ. ಎಲ್ಲವೋ ಮಾರುತಿ ರೈ ಭೀಮ, ನಿಮ್ಮೊಡನೆ ಕೋಮಳೆಯ ಹುದುವನು ಮೆಚ್ಚಿ ನಮ್ಮೊಳ ಗಿಳೆಯ ಹುದುವನು ಬಯಸಿದೈ ಛಲದಂಕ ನಿಂದರಿಯ. ಹೆಂಡತಿಯನ್ನು ಹಂಚ್ಕೊಂಡಿದ್ದಲ್ದೆ ನಮ್ಮ ಭೂಮಿ ಹಂಚ್ಕೊಂಬಕ್ಕೆ ಬರ್ತೀಯ ನೋಡಿ, ಎಂಥ ಕೆಟ್ಟ ಮಾತುಗಳು ಮಾತಾಡ್ತೀಯ.
ನೀವು 5 ಜನ ಕೆಣ್ತಿಯಲ್ಲ ಒಬ್ಬ ದ್ರೌಪದಿ, ಮತ್ತು ಅವಳು ಹಂಚ್ಕೊಂಡಂಗೆ ತಾನೇ ಲೆಕ್ಕ. ಈಗ ನಮ್ಮ ಭೂಮಿನ ಹಂಚಿಗೆ ಮಕ್ಕ ಬರ್ತಿದೀಯಾ ನೀನು? ಮತ್ತು ಇಂಥ ಮಾತುಗಳು ಮಾತಾಡಿದರೆ ಸಾಯ್ದಂಗೆ ನಾಶನ ಆಗದಂಗೆ ಇನ್ನೇನಾಗ್ತಾರೆ ರೀ ಕೌರವರು. ಅದಕ್ಕೆ ಮತ್ತೆ ಬರೀ ಅವರು ಕೆಟ್ಟ ಮಾತುಗಳಿಗೆ ಹಾಳಾಗೋಗಿದ್ದಾರೆ ಕೌರವರು. ಏನು ಇನ್ನೊಬ್ಬ ದೊಡ್ಡ ಛಲದಂಕ ಪಾಪ. ನೆಲನ ಬೇಟವ ಬಿಸುಟು ಜೀವದಲುಳಿದು ತೊಲಗೆನೆ ಪವನ ಸುತ ಕಳಕಳಿಸಿ ನಗುತ್ತವೆ ಕೌರವೇಂದ್ರಂಗೆಂದನುತ್ತರವ. ತೊಲಗೆಲ್ಲಿಂದ ಯುದ್ಧಕ್ಕೆ ಬರ್ತಿದೀಯಾ ನೀನು? ನಿನಗೆ ಆಸಕ್ತಿ ಇದೆಯಾ ಅಂತ ದುರ್ಯೋಧನ ಹೇಳಿರ್ತಕ್ಕಂಥ ಮಾತನ್ನು ಕೇಳಿಬಿಟ್ಟು ನಕ್ಕನಂತೆ ಭೀಮ. ಲೇ ತ್ಯಾಪರ್ನನ ಮಗನೇ, ಕೆಡಕಿ ದುಶ್ಯಾಸನನ ರಕುತವ ಕುಡಿದು ನಿನ್ನೂರಗಳ ನಿಕ್ಷಿಸಿ ಉಡಿದು ಕೊಂಬೆನು ಧರೆಯನಲ್ಲದೆ ಹುದುವ ಬಯಸುವೆನೇ. ಲೇ, ನಿಮ್ಮ ಭೂಮಿಯಲ್ಲಿ ಪಾಲು ತಗೊಂಡೋಗಕ್ಕಲ್ಲ ನಾನು ಬಂದಿರೋದು, ಇಡೀ ನಿಮ್ಮ ಭೂಮಿನೇ ತಗೊಂಡೋಗ್ತೀನಿ ಕಣ ನಾನು. ಅದನ್ನು ನೇಗೆಲ್ ತಿನ್ನಾನು. ದುಶ್ಯಾಸನನ ಕರಳನ್ನು ಕಿತ್ತು ಆ ದ್ರೌಪದಿ ಮುಡಿಯಲ್ಲಿ ಮುಡಿಸಿ ಅವನ ರಕ್ತ ಕುಡಿತೀನಿ. ನಿನ್ನ ತೊಡೆಯನ್ನು ಒಡೆದು ಇಡೀ ನಿಮ್ಮ ಭೂಮಿನೇ ಆಕ್ರಮಿಸಿ ಒತ್ಕೊಂಡು ಹೋಗ್ತೀನಿ. ಆಗಲಿ ಭಾಗ ಬೇಡಕ್ಕೆ ಬಂದೆ ಅಂತ ಕಡಿದೇನು ಕಳ್ಳ. ಪಡವಿ ದ್ರುಪದ ಕುಮಾರಿಯಮ್ಮಯ ಮಡದಿ ಅನ್ಯರು ಮನವಿಡಲು ಬಳಿಗಡರಿ ಅಡಗುದ್ದರಿವೆನೆನುತ್ತ ಹೊಕ್ಕನು ಭೀಮನವಗಡಿಸಿ. ದ್ರೌಪದಿ ನಮ್ಮ ಧರ್ಮಪತ್ನಿ ಕಣೋ, ನೀನು ಯಾವನ ಮಾತಾಡೋಕೆ? ನಿನಗೇನು ಸಂಬಂಧನೋ? ಯಾವನಾದರೂ ನನ್ನ ಹೆಂಡತಿ ಬಗ್ಗೆ ಒಂದು ಮಾತು ಮಾತಾಡಿದ್ರು ಹಲ್ಲು ಉದುರಿಸಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನುಗ್ಗಿಬಿಟ್ಟ ಸೈನ್ಯದೊಳಗೆ. ಇಳೆಯೊಳ್ಳಿ ಪವಮಾನನಂದನನುಳಿಯೇ ಮರಾಜಂಗೆ ಬೆಸ ಕೈವಳ ವಿಹಲ ಬರಿಗಾಗದೆಂದುದು ಸಮರ ಭೂತಗಣ. ಭೂತಪ್ರೇತ ಪಿಶಾಚಾದಿಗಳೆಲ್ಲ ನರೆದಿದ್ವಲ್ಲ, ಅವೆಲ್ಲ ಭೀಮಸೇನನ್ನು ಹೊಗಳ್ತಿದ್ದಾರಂತೆ. ಭೀಮಾ, ನೀನಿದ್ದ ಮೇಲೆ ಯಮಧರ್ಮರಾಜಾಕೆ ನೀನೇ ಯಮಧರ್ಮರಾಜ ಅಂತ. ಅವಣಿಸೈ ಹೇರಾಳದಾಟೋಪವನು ಹಾರೈ ಜಯದ ರಣದಲ್ಲಿ ತವಕಿಸೈ ತೆಗೆದೋಟಕೆನುತ ಉರಮಣಿಸಿದನು ಭೀಷ್ಮ. ಲೈ ಭೀಮಾ, ತಿರ್ಗಾ ಈ ಕಡೆ. ನಾನು ಕಣೋ ಭೀಷ್ಮ, ನಿಮ್ಮ ಮುತ್ತಾತ ಬಂದಿದ್ದೀನಿ. ನಿಮ್ಮ ತಾತ ತಿರ್ಗೋ, ನಿನಗೆ ತಾಕತ್ತಿದ್ರೆ. ಅವನೇ ಅವನು ಬಡಕಬಾಯಿ ದುರ್ಯೋಧನ ಹತ್ರ ಮಾತಾಡ್ತಿದೆಯಲ್ಲೋ ಅಂತ ಹೇಳಿಬಿಟ್ಟು ಭೀಷ್ಮಾಚಾರ್ಯ ಎದುರು ಬಂದು ಅಲ್ಲಿ ನಿಲ್ಲಿಸಿದ್ರು ರಥಾನ. ಅವಾಗ ಹೇಳ್ತಾನಂತೆ ಭೀಮ, ಎಲೆ ಪಿತಾಮಹ ನೀವು ಕರುಣಿಸಿದಳವ ನಿಮಗೊಪ್ಪಿಸುವೆ. ತಾತ, ನೀವು ಕಲಿಸಿರತಕ್ಕಂಥ ವಿದ್ಯೆಯನ್ನು ನಿಮಗೆ ಒಪ್ಪಿಸ್ತೀನಿ ನಾನು. ಧನುರ್ವಿದ್ಯೆ ಕಲಿಸಿದಿರಲ್ಲ, ಅವರು ಕಲಿಸಿದ್ರು ಒಂದೇ, ದ್ರೋಣಾಚಾರ್ಯರ ಹತ್ರ ಸೇರಿಸಿ ಕಲಿಸಿದಾರಲ್ಲ, ನೀವು ಕಲಿಸಿದ್ದೆ, ನಿಮಗೆ ಒಪ್ಪಿಸ್ತೀನಿ. ಜಯವೇ ಮಗುಳಿವು ಬೇರೆಂತೆನುತ ಕೊಂಡನು ಪವನ ಸುತ ಧನುವ. ಜಯ ನಮಗೆ ಆ ಕಟ್ಟಿಟ್ಟು ಬುತ್ತಿ ನೋಡಿದೆ ನನ್ನ ಪರಾಕ್ರಮ ಅಂತ ಹೇಳಿಬಿಟ್ಟು ಧನುಸ್ಸನ್ನು ತಗೊಂಡಿದನಂತೆ ಭೀಮ. ಚಲಕದಲ್ಲಿ ತೆಗೆದೆಚ್ಚನು ಎಚ್ಚಡೆ ಅಹಿತನ ಹಿಳುಕ ಸೀಳಿದು ಬಿಸುಟು ಭೀಮನ ಗೆಲಿದ ನಿಂಟಂಬಿನಲ್ಲಿ ಗಂಗಾಸೂನು ಸಮರದಲ್ಲಿ. ಯಾವಾಗೊಂದು ಆ ಬಾಣವನ್ನು ಹೊಡೆದು ಬಿಟ್ನೋ ಭೀಮ, ಭೀಷ್ಮಾಚಾರ್ಯನ ಕಮ್ಮಿನ ಧನುಸ್ಸನ್ನು ತಗೊಂಡ್ರು, ಒಂದು 8 ಮಂತ್ರಾಸ್ತ್ರಗಳನ್ನು ಹೂಡಿಬಿಟ್ರು, ಒಂದೇ ಸಾರಿ ಹೊಡೆದು ಬಿಟ್ರು. ಯಾವಾಗ ಹೊಡೆದು ಬಿಟ್ರು ಆವಾಗ ಅವನು ಸುಮ್ಮನೆ ತತ್ತುರ್ಲೋಗಿಬಿಟ್ಟ ಭೀಮಸೇನ, ಮೂರ್ಛೆ ಹೋಗಿಬಿಟ್ಟ. ಬರೀ 8 ಬಾಣದಿಂದ ಆ ಭೀಮಸೇನನನ್ನು ಗೆದ್ದಿದ್ದಾರೆ. ಯಾರು? ಭೀಷ್ಮಾಚಾರ್ಯರು. ಸಾಮಾನ್ಯವಾಗಿರ್ತಕ್ಕಂಥವರಲ್ಲ ಅವರು, ಪ್ರಳಯಕಾಲ ರುದ್ರ ಅಂತ ನಾವೇನು ಹೇಳ್ತೀವಿ, ಮಹಾಪ್ರಚಂಡರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಭೀಮಸೇನನನ್ನು ಬರೀ 8 ಬಾಣದಲ್ಲಿ ಗೆದ್ದರು. ಸಾಮಾನ್ಯವಾಗಿರ್ತಕ್ಕಂಥವರಲ್ಲ. ಅವಾಗ ಅದಟ ನಡ್ಡೈಸಿದನು ದುರುಳನ ಮದವನೇಳೆಯೇ ಬಾಯಿ ಹೊಯ್ದಾಯ್ತಲ್ಲ. ಎಲ್ಲವೋ ಮಾರುತಿ ನಿಮ್ಮೊಳಗೆ ಕೋಮಳೆಯ ಹುದುವನು ಮೆಚ್ಚಿ ನಮ್ಮೊಳಗಿಳೆಯ ಅಂತ ಯಾವಾಗ ಹೇಳಿಬಿಟ್ನೋ, ಸೂಳುಮಿಗೆ ಗರ್ಜಿಸುವ ಘನ ನಿಸ್ಸಾಳ ಕೋಟಿಯ ಕಡನದೋಳ್ ಕೆಂಗೋಲ ಮಳೆಗರಿಯುತ್ತ ಗಂಗಾಸುತನ ಕೆಣಕಿದರು. ಇನ್ನು ಆ ಪಾಂಚಾಲರು, ಚೈದ್ಯರು ಇವರೆಲ್ಲ ಸೇರಿಬಿಟ್ಟು ಮತ್ತವರೆಲ್ಲ ಭೀಷ್ಮಾಚಾರ್ಯರ ಮೇಲೆ ಬಂದುಬಿಟ್ರು.
ಪೂತು ಮಜುರೇ ಪಂಡು ಸೈನ್ಯವ್ರಾತ ಕವಿದುದು ಕೇಳಿರೈ ಮುಯ್ಯಾಂತು ದೇವರ ಹೇಳಿ ವೈವಸ್ವತನ ಪರಿಜನವ ಘಾತಿಸುವೆನೂ ಅದನೆನುತ ತೊಡಚಿದ ನೂತನಾಸ್ತ್ರಗಳಲ್ಲಿ ರಿಪು ಸಂಘಾತವನು ಕೆಡೆ ಹೆಚ್ಚು ಪಲ್ಲಟಿಸಿದನು. ಕಡಿ ಏನು ಸುಮ್ಮನೆ ಬಂದಿರತಕ್ಕಂಥವ್ರನ್ನೆಲ್ಲ ಕೊಚ್ಚಿ 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 ಕೆಡವುತ್ತಿದ್ದಾರಂತೆ ಭೀಷ್ಮಾಚಾರ್ಯರು. ಗೆಲಿದನ ಹಿತಾನೀಕವನು ರಿಪು ಬಲದಿ ಶಾಪಟ ಭೀಷ್ಮನಿತ್ತಲು ಕಲಿಯುಧಿಷ್ಠಿರ ನೃಪನ ವಿರಥನ ಮಾಡಿದನು ಶಲ್ಯ. ಅಷ್ಟು ಸೈನ್ಯವನ್ನು ಭೀಷ್ಮಾಚಾರ್ಯರು ಯಾವಾಗ ಗೆದ್ದು ಬಿಟ್ರೋ, ಯಾವಾಗ ಹೊಡೆದು ಬಿಟ್ರೋ ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂತಂದರೆ ಯುಧಿಷ್ಠಿರ ನೃಪನ ವಿರಥನ ಮಾಡಿದನು ಶಲ್ಯ. ಶಲ್ಯ ಏನು ಮಾಡಿಬಿಟ್ಟ? ಧರ್ಮರಾಜನನ್ನು ವಿರಥನ ಮಾಡಿಬಿಟ್ಟಿದ್ದಾನೆ. ಅರಸನನು ಹಿಂದಿಕ್ಕಿ ನಡೆದುತ್ತರನು ಶಲ್ಯನುಳಂತೂ. ಯಾವಾಗ ಪಾಪ ರಥದಿಂದ ಕೆಳಕ್ಕೆ ಇಳಿದು ಬಿಟ್ನೋ, ರಥ ಚೂರು ಚೂರಾಗ್ಬಿಡ್ತು ಧರ್ಮರಾಜಂದು. ಆವಾಗ ಇದ್ದಂಗೆ ಉತ್ತರ ಬಂದುಬಿಟ್ಟ ಪಾಪ ಧರ್ಮರಾಜನ ಕಾಪಾಡೋದಕ್ಕೆ. ಧರ್ಮರಾಜನ ಹಿಂದಿಕ್ಕಿ ಬಿಟ್ಟು ಉತ್ತರ ಪ್ರಾರಂಭ ಮಾಡಿದ. ಶಲ್ಯನ ಜೊತೆಗೆ ಯುದ್ಧ ಪ್ರಾರಂಭ ಆಯಿತು. ಉತ್ತರೊಂದು ನಿಂದನು ಸರಳ ಸರಿ ಒಳಗರೆಯೇ ಕಡಿದನು ಶಲ್ಯ ಭೂಪಾಲ. ಇಬ್ಬರಿಗೂ ವಿಚಿತ್ರವಾಗಿರತಕ್ಕಂಥ ಯುದ್ಧ ಬಿದ್ದು ಬಿಡ್ತು. ಯಾರ್ಯಾರಿಗೆ? ಉತ್ತರ ಕುಮಾರನಿಗೆ ಮತ್ತು ಶಲ್ಯನಿಗೆ. ನಾವು ಅಂದ್ಕಂತೀವಿ ಉತ್ತರ ಸಾಮಾನ್ಯವಾಗಿ ಅವನೊಂಥರ ಹಿಂಸಿದ್ದಂಗೆ ಅಂತ. ಆದರೆ ಅವನು ಮಹಾಪರಾಕ್ರಮಿ ಪಾಪ. ದುರಭಿಚಾರದನಗೆ ಬಲ ಅನ್ನಂತೆ ಯುದ್ಧದಲ್ಲಿ ಸಮರ್ಥನಾಗಿರತಕ್ಕಂಥ ಉತ್ತರ ಸ್ವಲ್ಪ ನನ್ನ ಮುಂದೆ ನಿಲ್ಲು. ಯಾರು? ಶಲ್ಯ. ದುರಭಿಚಾರದನಗೆ ವಿರಾಟನ ಹಿರಿಯ ಮಗ ನೀನೆಂದು ನೀನಂದು ಗೋಕುಲ ಹರಣದಲ್ಲಿ ಕಲಿಯಾಗಿ ಕಾದಿದೆ ಎನ್ನುತ್ತ ತೆಗೆದೆಚ್ಚ. ಮತ್ತು ಅವಾಗ ಆಕಳಗಳನ್ನು ಉತ್ತರ ಗೋಗ್ರಹಣದಲ್ಲಿ ಉತ್ತರ ನೀನು ಹೋಗಿಬಿಟ್ಟು ಆಕಳಗಳನ್ನೆಲ್ಲ ಯಾಕೆ ಗೆಲ್ಲಲಿಲ್ಲ? ಅವಾಗ ನಿನ್ನ ಪರಾಕ್ರಮ ನಾನು ನೋಡಿದ್ದೀನಿ ಅಂತ ಹೇಳಿಬಿಟ್ಟು ಹೊಡೆದುಬಿಟ್ಟ. ಎಸಲು ಶಲ್ಯನ ಸರಳ ಖಂಡಿಸಿ ನಿಸಿತ ಬಾಣದಲ್ಲಿ ಉತ್ತರನು ತೆಗೆದೆಸಲು ಕಥೆಯಲ್ಲಿ ಶಲ್ಯನ ಅಭಿಮಂತ್ರಿಸಿ ಮಹಾಶರವ. ಹಿಂಗೆ ಒಬ್ರಿಗೊಬ್ಬರು ಬಾಣವನ್ನು ಬಿಟ್ಕೊಂತಿದ್ರೆ ಆವಾಗ ಶಲ್ಯ ಒಂದು ಮಹಾಸ್ತ್ರವನ್ನು ತೆಗೆದು ಮಂತ್ರಿಸಿ ಬಿಟ್ಟುಬಿಟ್ಟಿದ್ದಾನಂತೆ. ಅಸಮಬಲ ಬಲನೂ ಶಲ್ಯ ಸಾಮಾನ್ಯನಲ್ಲ. ಅಸಮಬಲನ ಕರ್ಣಪೂರದಿನೆಸೆ. ಆಕರ್ಣಪೂರಿತವಾಗಿ ಆ ಬಾಣವನ್ನು ಇಟ್ಕೊಂಡು ಹೊಡೆದು ಬಿಟ್ರೆ ವಿರಾಟ ಕುಮಾರನಸು ಲಂಘಿಸಿತು ಕಾಯವನದು ಒದೆದು ಖಚರಿ ಜನದ ಕುಚಯುಗಕ್ಕೆ. ಅವನ ಒಂದು ಶರೀರದಿಂದ ಪ್ರಾಣ ಎದ್ದೊರಟೋಗ್ಬಿಡ್ತು. ನೇರವಾಗಿ ಎಲ್ಲಿಗೋಯ್ತು? ಆ ದೇವತೆಗಳಿದ್ರಲ್ಲ ಅವರಲ್ಲಿ ಹೋಗಿ ಅಡಿಗೆ ಬಿಡ್ತು. ಅಂದರೆ ಅವನು ಪ್ರಾಣ ಹೋಯಿತು ಪಾಪ. ಉತ್ತರನ ಕುಮಾರನ ಕತೆ ಮುಗೀತು ಶಲ್ಯನ ಕೈಯಲ್ಲಿ. ವೀರ ಶಲ್ಯ ದ್ರೋಣ ಕೃಪ ಭಾಗೀರಥಿಯ ನಂದನರು. ಶಲ್ಯ, ದ್ರೋಣ, ಕೃಪ, ಭಾಗೀರಥಿ, ಭೀಷ್ಮ ಇವರ ನಂದನರು ಪಾಂಡು ಕುಮಾರಕರ ಸೇನೆಯೋಳ್ ಗೆಲಿದರು ಮುರಿದರತಿ ಬಲರ. ಅವರೆಲ್ಲರ ಮಕ್ಕಳು ಪಾಂಡವರ ಸೈನ್ಯದಲ್ಲಿ ನುಗ್ಗಿಬಿಟ್ಟು ಹೊಡಿತಾ ಇದ್ದಾರಂತೆ. ಧೀರ ಸುಭಟರ ರಕ್ತಧಾರಾಸಾರ ಲೋಹಿತ ಬಿಂಬವನು ಘನವಾರಿಯಲ್ಲಿ ತೊಳೆದಂದು ಪಶ್ಚಿಮ ಜಲಧಿಗಿನ ನಿಳಿದ. ಆವಾಗ ಇಷ್ಟು ಯುದ್ಧವನ್ನು ಮುಗಿಸ್ಕೊಂಡು ರಕ್ತಧಾರಾಸಾರ ಲೋಹಿತ ಬಿಂಬ, ಅದು ಆ ಸೂರ್ಯನ ಕಿರಣ ನೋಡಿದ ಕೆಂಪಗೆ ರಕ್ತದಿಂದ ತೊಯ್ದಿದೆಯೇನೋ ಇವತ್ತಿನ ಯುದ್ಧಕ್ಕೆ ಅನ್ನೋ ರೀತಿಯಲ್ಲಿ. ಏಕೆಂದರೆ ಕುಮಾರವ್ಯಾಸನನ್ನು ನಾವು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವಿ. ರೂಪಕಾಲಂಕಾರವನ್ನು ಕುಮಾರವ್ಯಾಸ ಪ್ರತಿ ಕ್ಷಣದಲ್ಲೂ ಬಳಸಿದ್ದಾನೆ. ಆ ಸೂರ್ಯ ಆ ರೀತಿ ಕಾಣಿಸ್ತಾ ಇದ್ದಾನಂತೆ. ಅಂದರೆ ರಕ್ತದಲ್ಲಿ ಸೂರ್ಯನನ್ನು ತೊಳೆದಿದ್ದಾರೇನೋ ಅನ್ನೋ ರೀತಿಯಲ್ಲಿ ಸಾಯಂಕಾಲ ಆಗಿ ಆವತ್ತು ನಿಧಾನವಾಗಿ ಹೊತ್ತು ಮುಳುಗಿದೆ. ಅಷ್ಟೊತ್ತಿಗೆ ಆಗಲೇ ರಾತ್ರಿಯೆಲ್ಲ ಮುಗಿದೋಗ್ತಾ ಇದೆ. ಇತ್ತಲಿ ಸಂಗ್ರಾಮ ಮಹಿಯಳು ಮೃತ್ಯುವಿನ ಭಾಗ್ಯೋದಯವು ಕೈವರ್ತಿಸಿತು. ಇತ್ತಲಾಗೆಲ್ಲ ಭೂತ ಪ್ರೇತ ಪಿಶಾಚಾದಿಗಳು ಎದ್ದುಬಿಟ್ಟು, ಏನು ಭೂತಗಳು, ಪ್ರೇತಗಳು, ಪಿಶಾಚಿಗಳು ವೈವಸ್ಸನಾಭಿಪ್ರಾಯ ಸಿದ್ಧಿಸಿತು. ಮುತ್ತಿಗೆ ಜಂಬುಕ ಖಗಾಳಿಯ ಜಂಬುಕ ಕಾಕ ಉರುಕ ಅಂತ ಹೇಳಿಬಿಟ್ಟು ಪ್ರಾಣಿಗಳೆಲ್ಲ ಬಂದು ಸುಮ್ಮನೆ ನರಿಗಳು, ಸಿಂಹಗಳು, ತಾಳುಗಳು, ಹುಲಿಗಳು ಹಾಕಿ ಅಳದಾಡ್ತಿದ್ದವಂತೆ ಹೆಣಗಳನ್ನು. ಎಲ್ಲಿ ಆ ಯುದ್ಧ ಭೂಮಿಯಲ್ಲಿ ಭಾಳ ಭಯಂಕರವಾಗಿರ್ತಕ್ಕಂಥ ಯುದ್ಧ ಇದೆ, ಯುದ್ಧ ಭೂಮಿ ಅದು.
ಹೆಗಲ ಪಕ್ಕಲೆಗಳಲ್ಲಿ ಕವಿದುದು ವಿಗಡ ಪೂತನಿ ವೃಂದ, ಒಂದು ಕಡೆ ಪೂತನಿ ವೃಂದ, ಜೀರ್ಕೊಳವಿಗಳ ಕೈರಾಟಳ ದೊಳದ ದೊಳ್ಳು ಐದಿತು ನೀ ಶಾಕಿನಿ ನೀ ಶಾಕಿನಿ ನಿಖರ ಎಲ್ಲ ಬಂದುಬಿಟ್ಟಿದೆಯಂತೆ. ಆ ರಾಕ್ಷಸರೆಲ್ಲ ಹೊಕ್ಕು ಸುಮ್ಮನೆ ಹಾಕಿ ಸುಮ್ಮನೆ ಆ ಖಂಡ ಇದ್ಯಾತ್ರ ಎಲುಬುಗಳು ನೆಲ ಕಟ 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 ಕತ್ತರಿಸ್ಕೊಂಡು ತಿಂತಿದ್ದಾರೆ, ರಕ್ತ ಕುಡಿತಿದ್ದಾರಂತೆ ಅವರೆಲ್ಲ. ಬರೀ ವರ್ಣನೆ. ಸಾಲುಮಿಗೆ ಸೊಗಸಿದುದು ರಣಭೂತಾಳಿಯಲಿ ಮತ್ತಿತ್ತ ಕೇಳ್ದುದು ಪಾಳಯಂಗಳೊಳದ ಒಳಗ ಪಾಳಯಂಗಳಳು ಎರಡರಲ್ಲಿ ಸಂಗರ ಮಹೋತ್ಸಾಹ. ಅಷ್ಟೊತ್ತಿಗೆ ರಾತ್ರಿಯೆಲ್ಲ ಆ ರೀತಿ ಆದಮೇಲೆ ಮತ್ತೆ ಬೆಳಗಾಯಿತು. ಬೆಳಗಾದ ತಕ್ಷಣ ಎರಡೂ ಒಂದು ಸೈನ್ಯಗಳಲ್ಲಿ ಒಂದು ಯುದ್ಧದ ಉತ್ಸಾಹ ಪ್ರಾರಂಭ ಆಗಿಬಿಡ್ತು. ಎರಡನೇ ದಿನದ ಯುದ್ಧಕ್ಕೆ ಹಿಳಿತಲೋಹದ ಸಿಂಸೀಸ ಕಂಗಳ ಬಳಸಿದರು. ಇನ್ನು ಪ್ರಾರಂಭ ಆಗಿಬಿಡ್ತು, ಯುದ್ಧಕ್ಕೆ ರೆಡಿ ಆಗ್ತಿದ್ದಾರೆ. ಹೋಳಾದ ಕವಚವ ಹೊಲಿಸಿದರು. ಕವಚಗಳು ಹೋಳಾಗಿದ್ದರೆ ಅವನು ಹೊಲಿಸ್ತಾ ಇದ್ದಾರೆ. ಬಾಹುರಕ್ಕೆ ಸವಗವ ಬಿರುಕಸಿ ಬೆಸಸಿದರು. ಕಳಚಿದ ಆಯುಧದಾಯತದ ಕೀಲ್ಗೊಳಿಸಿದರು. ಖಡ್ಗಕ್ಕೆ ಕುಂತವ ಕಳೆದು ಕಾವನು ತೊಡಿಸುತ್ತಿರ್ದುದು ಸೇನೆ ಎರಡರಲ್ಲಿ. ಆ ಖಡ್ಗ ಚೂಪ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಖಡ್ಗಗಳನ್ನು ಸಾಣೆ ಹಿಡಿಯೋದು, ಇವೆಲ್ಲ ಮಾಡ್ತಾ ಇದ್ದಾರಂತೆ. ತಡಿಯ ಬಳಿಸುವ ಗುಳನರೆಂಚೆಯ ಗಡಣಿಸುವ ಹಕ್ಕಿರಿಕೆಗಳ ನಾಯ್ದಡಸಿ ಹೊಲಿಸುವ ಕಬ್ಬಿಗಳ ಮಿಗೆ ಬಲಿವ ಒಡೆದ ಹೂದತ್ತಿಗಳ ಅತ್ತಿಗೆಗೆ ಕೀಲ್ಗಳ ನಡೆಸಿ ಬೆಟ್ಟಿದ ಗಾಲಿಗಚ್ಚನು ತೊಡಿಸುತ್ತಿರಲು ಆಯ್ತೆರಡು ಬಲದೊಳು ನಿದ್ರೆಗೆ ಅವಮಾನ ಆಗಿಬಿಟ್ಟಿದೆ ಅಂತ. ಬೆಳಗಿನ ಜಾವ ನಿದ್ರೆಗಿನ್ನ ಮುಂಚೆನೇ ಎದ್ದು ಸುಮ್ಮನೆ ಇವನ್ನೆಲ್ಲ ರೆಡಿ ಮಾಡ್ಕೊಂತಿದ್ದಾರಂಥವರು. ಹಸಿಯ ಮಸೆಸುವ ಖಡ್ಗವನ್ನು ಚೂಪ್ ಮಾಡೋದು, ಮುರಿದಲ ಊಡಿಯ ಬೆಸುವ ಮುರಿದಿರ್ತಕ್ಕಂಥದ್ದಕ್ಕೆ ಬೆಸಿಗೆ ಹಾಕೋದು, ಕುಂತದ ಧಾರೆಗಳ ಡಾಳಿಸುವ ನೆರೆ ಸೊಪ್ಪಾದ ಹಿಳುಕಿನ ಗರಿಯ ಕೀಲಿಸುವ ಬಾಣದ ಗರಿಗಳನ್ನು ಸರಿ ಮಾಡೋದು, ಹೊಸ ತಿರುವ ಕಟ್ಟುವ ಆ ಬಾಣಕ್ಕೆ ಸಿಂಜಿನಿಯನ್ನು ತಿರುವನ್ನು ಕಟ್ಟತಕ್ಕಂಥದ್ದು, ಕಠಾರಿಯನ್ನು ಮಸೆತಕ್ಕಂಥದ್ದು, ಹಲಗೆಯ ಬಲಿವ ಸುರಗಿಯ ಬಸೆವ ಬೆಳೆಸುವ ವೀರಭಟರು ಒಪ್ಪಿದರು ಕಟಕದಲ್ಲಿ. ಆ ಸೈನ್ಯದಲ್ಲಿ ಅಷ್ಟೊತ್ತಿಗಾಗಲೇ ಬಂದುಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರಂತೆ. ಹರಿದ ಕೊರಳನ್ನು ಬಿಗಿವ ಇತ್ಲಾಗೆ ಕೆಲವರು ಎಲ್ಲ ಹರಿದ ಕೊರಳನ್ನು ಬಿಗಿವ ಎಲ್ಲ ಕೆಲವರು ಕುತ್ಕೊಂಡು ಶರೀರದಾಗೆ ಗಾಯಗಳಾಗಿದ್ರೆ ಎಲ್ಲನೂ ಹರಿದಿದ್ರೆ ಅದು ಒಲಿತಿದಾರಂತ. ಅಲ್ಲೇ ಆಪರೇಷನ್. ಉರದೊಳು ಮುರಿದ ಬಾಣವ ಕೀಳ್ವ, ಹೊಟ್ಟೆಗೆ ಬಾಣ ಸಿಕ್ಕೊಂಡಿದ್ರು ಅದನ್ನು ಕೀಳೋದು, ಹೊಟ್ಟೆಯ ನಿರಿಗರುಳನೊಳಗಿಕ್ಕಿ ಹೊಲಿಸುವ ಮದ್ದುಗಳ ನಿಡಿಯುವ. ಕರುಳು ಹೊರಗೆ ಬಿದ್ದಿದ್ರೆ ಅಂತಿರು ಒಳಗಿಟ್ಟು ಮೇಲೆ ಆಪರೇಷನ್. ನೋಡ್ರಿ ಎಂತೆಂಥ ಆಪರೇಷನ್ ಎಲ್ಲ ಅವಾಗಾಗಿದೆ. ಆವಾಗ ಮಂತ್ರ ಯುಗ, ಇವಾಗ ಯಂತ್ರಯುಗ. ಇವಾಗೆಲ್ಲ ಹೊರಗಡೆಯಲ್ಲಿ ಔಷಧಿ ಸಿಗ್ತಾವಲ್ಲ, ಅವಾಗೆಲ್ಲ ಬರೀ ಗಿಡಮೂಲಿಕೆಗಳು, ಆಯುರ್ವೇದ. ಆಮೇಲೆ ಮಂತ್ರದಿಂದ ಸಿದ್ಧಿ ಆಗ್ತಕ್ಕಂಥವು, ಮಂತ್ರದಿಂದ ಮೇಲಾಗ್ತಕ್ಕಂಥ ಗಾಯಗಳು. ಉರಿವಸೇ ಕದನಸ್ಯ ದುಲ್ಹದನರಿವ ತುರಗದ ವೈದ್ಯತತಿ ಎಚ್ಚರಿಕೆಯಲ್ಲಿ ಸಂತೈಸಿದರು ವಾಜಿಗಳ ವೇದನೆ. ಒಂದು ಕಡೆ ಕುದುರೆಗಳು, ಒಂದು ಕಡೆ ಆನೆಗಳು, ಪಾಪ ಅವಕ್ಕೆಲ್ಲ ಸುಮ್ಮನೆ ಗಾಯಗಳಾಗಿದ್ದರು, ಅವಕ್ಕೆಲ್ಲ ಔಷಧಿಗಳನ್ನು ಹಚ್ಚತಕ್ಕಂಥದ್ದು. ಈ ರೀತಿ ನಡೀತಾ ಇದೆ ಯುದ್ಧರಂಗದಲ್ಲಿ. ಒಡಲಿನಳು ಮುರಿದಿದ್ದ ಸಬಳವ ನುಡಿಯಲಿ ಎದೆ ಕೇಳುವ. ಆ ಸಬಳ ಅದು ಇದು ಕತ್ತಿ ಆ ಹೊಟ್ಟೆಗೆ ಮುರಿದಿದ್ರು ಅದನ್ನು ಕೇಳೋದು. ಮದ್ದನು ಗಿಡಿವ ಜೀವಣಿಗೆಯೊಳು ಸಪ್ರಾಣಿಸುವುದುರು ವ್ರಣವ ತೊಡೆದು ಕಟ್ಟುವ. ವ್ರಣಗಳಿರ್ತಾವಲ್ಲ ಎಲ್ಲ ಸುಮ್ಮನೆ ಭಯಂಕರವಾದ ಗಾಯಗಳು, ಅವನ್ನು ಕಟ್ಟತಕ್ಕಂಥದ್ದು. ಅದಕ್ಕೆ ಗಿಡಮೂಲಿಕೆ ಹಾಕಿ ಹಸ್ತಿ ವೈದ್ಯರ ಗಡಣ ಉಭಯದೊಳು ಎಸೆದುದು. ಅದೇ ಹಸ್ತಿ ಅಂದರೆ ಆನೆಗಳನ್ನು, ಕುದುರೆಗಳನ್ನು ಬೇರೆ ಬೇರೆ ಆಮೇಲೆ ಒಂದು ಕಡೆ ರಥಗಳ ಕೀಲಚ್ಚುಗಳನ್ನೆಲ್ಲ ರೆಡಿ ಮಾಡೋದು, ಅದಕ್ಕೆಲ್ಲ ಇದು ಮಾಡೋದು. ಎಲ್ಲರೂ ಇದರಲ್ಲಿ ಎಲ್ಲ ಒಂದು ಕೆಲಸವನ್ನು ಮಾಡ್ತಕ್ಕಂಥವರು ಆ ಸೈನ್ಯಗಳಲ್ಲಿದ್ದರು. ಉಭಯ ಬಲದಲ್ಲಿ ಕೂಡ ಇದು ಆಗ್ತಾ ಇದೆ. ಕಡುಗ ದಡವೈಲುಗಳಲ್ಲಿ ಉಡುಮ ದಡಸಿದರು. ಆಮೇಲೆ ರಥಕ್ಕೆಲ್ಲ ಮದ್ದುಗಳನ್ನು ತುಂಬಿಸ್ತಾ
ಸೂಕರನ ತುಪ್ಪವ ತೊಡೆದರೂ ಇರಿದೇರಿನೊಳು ಬಿಟ್ಟರು ತೈಲಧಾರೆಗಳ ತೇರುಗಳಿಗೆ ಕಡಾಣಿಗಳೆಲ್ಲ ಎಣ್ಣೆಗಳು ಸುರಿಯದು. ಕುಡಿಸಿದರು ಮಂತ್ರೋದಕವನು ಒಳಗಡಿಸಿ ಕರುಳನು ಮುಚ್ಚಿ. ಆಪರೇಷನ್ ಎಲ್ಲ ಆದಮೇಲೆ ಆ ಮಂತ್ರಸಿದ್ಧಿಯಿಂದ ಕೂಡಿರ್ತಕ್ಕಂಥ ಉದಕವನ್ನು ಕುಡಿಸ್ತಾ ಇದ್ರು, ತೀರ್ಥವನ್ನು. ಆ ತಕ್ಷಣಕ್ಕೆ ಮೇಲಾಗುವ ನೋಡ್ರಿ ಹೆಂಗಿರ್ತಿತ್ತು ಆ ಕಾಲಕ್ಕೆ. ಅದಕ್ಕೆ ಮಂತ್ರಯುಗ ಅಂತ ನಾವು ಕರಿತೀವಿ. ಮಂತ್ರಿಸಿ ತೊಡೆದರೂ ಅಖಿಳ ಔಷಧಿಗಳನ್ನು ನೃಪಸೇನೆ ಎರಡರಲ್ಲಿ. ಮಂತ್ರೌಷಧಿಯನ್ನು ಉಪಯೋಗಿಸಿಬಿಟ್ಟು ಎರಡೂ ಕಡೆನೂ ಸಹ ತೊಳಿತಾ ಇದ್ದರಂತೆ ಆ ಗಾಯಗಳನ್ನು. ಈ ರೀತಿ ಯುದ್ಧ ಭಾಳ ಭಯಂಕರವಾಗ್ತಾ ಇದೆ. ಸಾಮಾನ್ಯವಾಗಿರತಕ್ಕಂಥ ಯುದ್ಧ ಅಲ್ಲ ಕುರುಕ್ಷೇತ್ರ. ಈಗಲೂ ಕೂಡ ನಮ್ಮ ಹರಿಯಾಣದಲ್ಲಿರ್ತಕ್ಕಂಥದ್ದು ಕುರುಕ್ಷೇತ್ರ. ಹರಿಯಾಣ ಅಂದರೆ ಹರಿ ಪರಮಾತ್ಮ ಯಾನ ಮಾಡಿರ್ತಕ್ಕಂಥ ಜಾಗ ಅಂತಕ್ಕಂಥ ಒಂದು ಹೆಸರಲ್ಲಿದೆ. ಇವತ್ತು ಕೂಡ ಕುರುಕ್ಷೇತ್ರವಿದೆ. ಅಲ್ಲೆಲ್ಲ ಇಷ್ಟು ಇದು ಮಾಡೋ, ಆಮೇಲೆ ವೈಶಂಪಾಯನ ಸರೋವರ ಎಲ್ಲವನ್ನು ನಾವು ನೋಡ್ಬೋದು. ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿರ್ತಕ್ಕಂಥ ಜಾಗನೂ ಇದೆ. ಪ್ರತಿಯೊಂದನ್ನು ನಾವು ಹೋಗಿ ಅಲ್ಲಿ ನೋಡಿ ಕುರುಕ್ಷೇತ್ರದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಗಮನಿಸ್ಬೋದು. ಈಗೆಲ್ಲ ಬದಲಾವಣೆ ಆಗಿರ್ತದೆ, ಏಕೆಂದರೆ ಯುಗಗಳೇ ಹೋಗಿದ್ದಾವೆ ಅಂದಾಗ 5000 ವರ್ಷ ಆಯಿತು ಕಲಿಯುಗ ಬಂದು ಅಂದಾಗ ವ್ಯತ್ಯಾಸಗಳಾಗಿರ್ತವೆ. ಆ ವ್ಯತ್ಯಾಸಗಳನ್ನು ನಾವು ಗಮನಿಸ್ಬೋದು. ಈ ರೀತಿ ಕುರುಕ್ಷೇತ್ರ ಯುದ್ಧ ಭಾಳ ಭಯಂಕರವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಈ ಒಂದು ಕಥಾನಕ ಏನಿದೆಯಲ್ಲ ಭೀಷ್ಮ ಪರ್ವದಲ್ಲಿ ಏನು ರಣಮಯ, ಏನು ರಕ್ತದಮಯ, ಭಯಂಕರವಾಗಿರತಕ್ಕಂಥ ಶಾಕಿನಿ ಡಾಕಿನಿ ಭೂತಪ್ರೇತ ಪಿಶಾಚಾದಿಗಳಿಂದ ಸುತ್ತುವರೆದಿರತಕ್ಕಂಥ ಒಂದು ಭಯಂಕರವಾಗಿರತಕ್ಕಂಥ ಒಂದು ಸನ್ನಿವೇಶ. ಯಮಧರ್ಮರಾಜನ ನಾವೊಂದು ಹತ್ತಿರಕ್ಕೆ ಕ್ಯೂ ಇದ್ದಾರಂತೆ, ಎಲ್ಲರೂ ಕ್ಯೂ ಹಚ್ಚಿಬಿಟ್ಟಿದ್ದಾರಂತೆಲ್ಲ. ಸುಮ್ಮನೆ ಸಾಯೋರು, ಬೇಯೋರು, ಬಡ್ಕೊಂಬರು. ನೋಡ್ರಿ ಎಷ್ಟಕ್ಕೆ ಕಾರಣ ಆಯಿತು. ಅದಕ್ಕೆ ಆ ಪರಮಾತ್ಮ ಅದನ್ನೇ ಹೇಳಿದ್ದಾನೆ, ಅದು ಏನೇ ಆದರೂ ಕೂಡ ದುಷ್ಟ ಶಿಕ್ಷಣೆ ಆಗಬೇಕು, ಶಿಷ್ಟ ರಕ್ಷಣೆ ಆಗಬೇಕು. ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾನಲ್ಲ ಕೃಷ್ಣ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗದಲ್ಲೂ ನಾನು ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಪರಿತ್ರಾಣಾಯ ಸಾಧೂನಾಂ, ಪ್ರತಿ ಕ್ಷಣಕ್ಕೂ ಜ್ಞಾಪಕ ಬರುತ್ತೆ. ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಪ್ರತಿ ಕ್ಷಣದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯ. ನನ್ನನ್ನು ನಾನೇ ಸೃಷ್ಟಿ ಮಾಡ್ಕೊಂತೀನಿ ಅರ್ಜುನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ರೀತಿಯಲ್ಲೇ ನಡೀತಾ ಇದೆಯಂತೆ ಈಗ ಅಂತ ಹೇಳ್ತಾ ಈ ಸಂಧಿಯನ್ನು ಇಲ್ಲಿ ಮುಗಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.